ಇದು ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತದ ಕಾರಣಕ್ಕಾಗಿ ಅಲ್ಲಿ ಕೆಲವು ಕ್ರಿಯೆಗಳಾಗಿದೆ, ಇಲ್ಲ ಅಂತಲ್ಲ. ಇಲ್ಲಿ ಏನೂ ಕೆಲಸ ಮಾಡಿಲ್ವ ಅಂತಂದರೆ ಕೆಲಸಗಳಾಗಿದೆ. ಅದು ಯಾರು ಬೇಕಿದ್ರು ಮಾಡ್ತಾರೆ. ಅದಕ್ಕಾಗಿ ಸರ್ಕಾರವೇ ಬೇಕಾಗಿಲ್ಲ. ರಾಷ್ಟ್ರಪತಿ ಆಳಿಕೆ ಇದ್ರೂ ಕೂಡ ನಿಮ್ಮ ನಲ್ಲಿಯಲ್ಲಿ ನೀರು ಬರ್ತಾ ಇರುತ್ತೆ, ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿಮ್ಮ ಟ್ಯಾಂಕರ್ಗೆ ನೀರು ಹೋಗ್ತಾ ಇರುತ್ತೆ, ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಬ್ಬ ಸರ್ಕಾರ ಇರುವಾಗ ಆಮೇಲೆ ನನಗೆ ಬಹಳ ಇದರ ಬಗ್ಗೆ ಮಾತಾಡ್ತೀನಿ ನಾನು. ಅನೇಕ ಗಣ್ಯರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಯಾದವ್ ಕಾಂಗ್ರೆಸ್ನಿಂದ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು. ವೆಂಕಟೇಶ್ ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ, ಬಿಜೆಪಿ ವಕ್ತಾರರು. ರಾಜುಗೌಡರು ಜಾಯ್ನ್ ಆಗಿದ್ದಾರೆ, JDS ವಕ್ತಾರರು. ಡಾಕ್ಟರ್ ದಿನೇಶ್ ಜಾಯ್ನ್ ಆಗಿದ್ದಾರೆ, ಆಮ್ ಆದ್ಮಿ ಪಾರ್ಟಿ ವಕ್ತಾರರು. ನನಗೆ ಬಹಳ ಆಶ್ಚರ್ಯ ಆಗಿದ್ದು, ನಾನು ನಾಗರಾಜ್ ಯಾದವ್ ಅವರಿಂದ ಶುರು ಮಾಡ್ತೀನಿ. ನಾಗರಾಜ್ ಯಾದವ್ ಅವರು, ನನಗೆ ಈ ದಿನೇಶ್ ಗುಂಡೂರಾವ್ ಅವರ ಕಾರ್ಯವೈಖರಿ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಯಾಕಂದರೆ ಅವರು ಏನೇ ಅವರ ವ್ಯಾಪ್ತಿಯಲ್ಲಿ ಬಂದಾಗಲೂ ಕೂಡ ಭಾಳ ಬೇಗ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ನಾನು ಈ ತನಕ ನೋಡಿದ್ರಲ್ಲಿ ಈ ಸಲ ಅವರು ಸ್ವಲ್ಪ ಕೇಳಿದಾಗ ಅಂದರೆ ಮಾತಾಡಿದರು, ನಾಳೆ ಹೋಗ್ತೇನೆ ಅಂತಂದರು. ಒಂದು ತಿಂಗಳ ಕಳೆದ ನಂತರ ಬಂದರು. ನನಗೊಂದೇನು ಡೌಟ್ ಬರ್ತಾ ಇದೆ ಅಂತಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಈ ಮಿನಿಸ್ಟ್ರಿಗಿರಿ ಚೇಂಜ್ ಆಗುತ್ತೆ, ಇವ್ರದ್ದೇನೋ ಮಿನಿಸ್ಟ್ರಿಗಿರಿ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಹಿಂದೆ ಸರಿದ್ರ ಯಾರಾದರೂ ಮಾಡ್ಕೊಳ್ಳಿ ಅಂತೇಳಿ ಇದಕ್ಕೊಂದು ಹೇಳ್ತಾ ಈ ಒಂದು ಇಶ್ಯೂವನ್ನು, ಯಾಕಂದರೆ ಪಾರ್ಲಿಮೆಂಟಲ್ಲೂ ಕೂಡ ಯಾರು ನಮ್ಮ ಗೋವಿಂದ ಕಾರಜೋಳ ಅವರು ಪ್ರತಿಪಾದನೆ ಮಾಡಿದರು, ಹಿಂಗಾಗಿದೆ ಅಂತ ಹೇಳಿ. ನಿಮ್ಗೆ ಅನಿಸಿಲ್ವಾ ಸರ್? ನೀವು ಕೆಲಸ ಮಾಡಿದ್ರೆ ನಾನು ಇಲ್ಲ ಅಂತ ಹೇಳಲ್ಲ. ಇದನ್ನು ಎಷ್ಟು ಸೀರಿಯಸ್ ಆಗಿ ನೀವು ಸಂಡೂರು ಎಲೆಕ್ಷನಲ್ಲಿ ತಗೊಂಡ್ರೋ, ನೀವು ಗೆದ್ರೋ, ಅದೇ ಥರ ಇದನ್ನು ತೊಗೊಳ್ಬೇಕಾಗಿತ್ತಲ್ಲ. ಯಾರು ಹೋಗಲೇ ಇಲ್ಲ ಸರ್ ಅಲ್ಲಿ. ಮಾನ್ಯ ಶೆಟ್ರೆ, ಜಯಪ್ರಕಾಶ್ ಶೆಟ್ರು ಪಬ್ಲಿಕ್ ಕನ್ಸರ್ನ್ ಮ್ಯಾಟರ್ಗಳಲ್ಲಿ ತಮ್ಮದೇ ಅಂತ ಪ್ರೋಗ್ರಾಮ್ಗಳನ್ನು ಕೊಟ್ಕೊಂಡು ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥವ್ರು ನೀವು. ದಿನೇಶ್ ಗುಂಡೂರಾವ್ ಅವರು ಕೂಡ ನೀವೇ ಯಾವಾಗಲೂ ಬಿಕ್ತ್ರಿ ಏನೇನೋ ಪ್ರೋಗ್ರಾಮ್ ಮಾಡುವಾಗ ಟಿವಿಯಲ್ಲಿ ನೋಡೋದು ಅದಕ್ಕೆ ಸ್ಪಂದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ಅಂತ ಮರಿಬಾರದು ಅಂತ ಹೇಳ್ತೀನಿ. ಪಾಲಿಟಿಕ್ಸ್ ಇಸ್ ಬಿಯಾಂಡ್ ಎನಿಬಡೀಸ್ ಲೈಫಿಗೆ ಪಾಲಿಟಿಕ್ಸ್ ಅಂಟಿಸೋದು ಬೇಡ. ಈ ಸಮಸ್ಯೆ ಆಗಿರ್ತಕ್ಕಂಥದ್ದು ಯಾವ ಮನುಷ್ಯತ್ವ ಇರೋರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. 34 ಸಿಸೇರಿಯನ್ ಆಪರೇಷನ್ಗಳು ಆಗ್ತವೆ, ಅದರಲ್ಲಿ 7 ಜನರಿಗೆ ಸಮಸ್ಯೆಗಳಾಗ್ತದೆ, 5 ಜನ ತೀರ್ಕೊಳ್ತಾರೆ. ಇದು ನನ್ನ ತಾಯಂದಿರು ತೀರ್ಕೊಂಡಾಗ ಏನು ದುಃಖ ಆಗಬೇಕು ಅಷ್ಟು ದುಃಖ ಆಗಬೇಕಾಗಿರ್ತದೆ. ಎಲ್ಲ ಮನುಷ್ಯತ್ವ ಇರ್ತಕ್ಕಂಥವ್ರು ಆಗಬೇಕು. ಅದನ್ನೇ ಗಮನದಲ್ಲಿ ಇಟ್ಕೊಂಡು ಡಿಬೇಟ್ ಮಾಡ್ತಾ ಇದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ವಿತ್ ದ ಪೀಪಲ್ಸ್ ಕನ್ಸರ್ನ್, ಜಾತಿ, ಧರ್ಮ, ಭಾಷೆ, ಜಾಗ, ಪ್ರಾದೇಶಿಕ ಏನು ಬರಲ್ಲ. ದಿನೇಶ್ ಅಂತ ಅವರು ಯಾವಾಗಲೂ ಯಾಕೆ ಸ್ಪಂದಿಸಲಿಲ್ಲ ಅಂತ ನಿಮ್ಮ ನೇರವಾದ ಪ್ರಶ್ನೆ. ಆಮೇಲೆ ಈ ವಿಚಾರವನ್ನು ಪಬ್ಲಿಕ್ಕಲ್ಲಿ ಅಧಿಕಾರಿಗಳ ಗಮನ ಕಣ್ ತರಿಸ್ಲಿಕ್ಕೋಸ್ಕರ, ಆಡಳಿತವನ್ನು ಚುರುಕು ಮಾಡಿಸ್ಲಿಕ್ಕೋಸ್ಕರ ಅದು ಮಾಡೋ ಕೆಲಸಗಳನ್ನು ವಿರೋಧ ಪಕ್ಷಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳು, ಅದು ಕನ್ನಡ ಮಾಡಿರೋದಕ್ಕೆ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸತ್ಯವನ್ನು ಒಪ್ಕೋಬೇಕು. ನಮ್ಮ ಕ್ರಿಟಿಸೈಸ್ ಮಾಡಿದ ತಕ್ಷಣ ಐ ಆಮ್ ನಾಟ್ ಎ ಪರ್ಸನ್ ಟು ಕ್ರಿಟಿಸೈಸ್ ಯು ಬ್ಯಾಕ್. ದಟ್ ಇಸ್ ದ ವೇ ಇಟ್ ಶುಡ್ ಬಿ ಡೆಮೋಕ್ರಸಿ. ಹಾಗಾಗಿ ಈ ವಿಚಾರಗಳು ನಾನು ಹೇಳಿದ್ರೆ 34 ಸಿಸೇರಿಯನ್ ಕೇಸುಗಳಲ್ಲಿ 7 ಕೇಸುಗಳಾಗ್ತದೆ, 5 ಕೇಸುಗಳು ತೀರ್ಕೊಂಡಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ ಅನ್ನೋ ಮಾತು ಹೇಳ್ತಾ, ಜೊತೆಗೆ ಅದಾಗಿದ್ದ ತಕ್ಷಣ ನಾನು ಇವತ್ತು ಭರವಸೆ 1 ಅವರ್ ಬ್ಯಾಕ್ ನಾನು ದಿನೇಶ್ ಗುಂಡೂರಾವ್ ಹತ್ರ ಮಾತಾಡಿದಾಗ ವೈ ಯು ಆರ್ ನಾಟ್ ಗಾನ್ ಅಂತ ಕೇಳಿದೆ. ಆ ಸಂದರ್ಭದಲ್ಲಿ ಅವ್ರಿಗೆ ಕೇಳಿದೆ ಕೂಡ, ಅದ್ರ ಜೊತೆಲಿ ಏನೇನು ಕ್ರಮ ಕೈಗೊಂಡು ಅಂತ ಕೇಳಿದೆ. ಅವ್ರು ಹೇಳ್ತಾರೆ, ಆಗಿದ್ದ ಅವತ್ತು ದಿನನೇ ಈ ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ನಿವೃತ್ತ ವೈದ್ಯರಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಅಲ್ಲಿಗೆ ಇಮಿಡಿಯೇಟ್ ಕೂಡಲೇ ಕಳಿಸಿ ಅದನ್ನ ರಿಪೋರ್ಟ್ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಬಂದಂಥ ರಿಪೋರ್ಟ್ ಅಂತ ಯಾರಾದ್ರೂ ಡಾಕ್ಟರ್ಸ್ ಏನೋ ನೆಗ್ಲಿಜೆನ್ಸ್ ಇದೆ ಕಡೆ ಡಾಕ್ಟರ್ ನೆಗ್ಲಿಜೆನ್ಸ್ ಇರೋದಿಲ್ಲ. ಅದು ನೀವು ತಾವು ಕೂಡ ಹೇಳಿದೆ. ಯಾವುದೇ ಸತ್ಯವನ್ನು ಒಪ್ಕೋಬೇಕಾಗ್ತದೆ. ಅಲ್ಲಿ ಒಂದು ರಿಪೋರ್ಟ್ ಕೊಡ್ತಾರೆ. 14ನೇ ತಾರೀಕು ರಾಜೀವ್ ಗಾಂಧಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ತಜ್ಞರು ಹೋದ ಸಂದರ್ಭದಲ್ಲಿ there is no negligence from the doctors, but there is some ಪ್ರೈಮಾ ಫೇಜಿ ಮೇಲ್ನೋಟಕ್ಕೆ ಕಾಣತಕ್ಕಂಥದ್ದು ಆ ಫ್ಲೂಯಿಡ್ ಸಪ್ಲೈ ಮಾಡಿರ್ತಕ್ಕಂಥದ್ದು ಇದೆ ಅಂತಕ್ಕಂಥ ವಿಚಾರ ಬರ್ತದೆ. ಅದನ್ನು ನಾವು ಏನು ಮಾಡಬೇಕು ಅಂತ ಕೇಳಿದಾಗ ದೊಡ್ಡ ದುರಂತ ಇರತಕ್ಕಂಥದ್ದು. ನಾವೆಲ್ಲರೂ ಕೂಡ ವಿರೋಧ ಪಕ್ಷಗಳನ್ನು ಮನವಿ ಮಾಡ್ತೀನಿ, ನಿಮ್ಮನ್ನು ಮನವಿ ಮಾಡಿ. ಏನಂತಂದರೆ, ಒಂದು ಸ್ಟೇಟ್, ಈಗ ಒಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು ರಾಜ್ಯ ಸರ್ಕಾರವು ಅಲ್ಲಿ ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ನವ್ರು ಏನು ಮಾಡ್ತಾರೆ, ಒಂದು ಡ್ರಗ್ನ ಬ್ಯಾನ್ ಮಾಡಿದ್ರೆ ಅದೇ ಡ್ರಗ್ನ ಅವ್ರು ಏನು ಮಾಡ್ತಾರೆ, ಗವರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ಸ್ ದಟ್ ಸೇಮ್ ಡ್ರಗ್ ಟು ಬಿ ಗಿವನ್ ಅಂತಕ್ಕಂಥದ್ದು ಇರ್ತಕ್ಕಂಥ ಮೇನ್ ಕಾಂಟ್ರವರ್ಸಿ ಇರ್ತಕ್ಕಂಥದ್ದು. ಈಗ ಗವರ್ಮೆಂಟ್ ಆಫ್ ಇಂಡಿಯಾ ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ಗೆ ನಮ್ಮ ಸರ್ಕಾರದಲ್ಲಿ ಚೀಫ್ ಮಿನಿಸ್ಟರ್ ನೇತೃತ್ವದಲ್ಲಿ ಮತ್ತು ಡೆವಲಪ್ಮೆಂಟ್ ಕಮಿಷನರ್ದಲ್ಲಿ ಮೀಟಿಂಗ್ ನಡೆದಾಗ ಹಲವಾರು ಸ್ಯಾಂಪಲ್ಗಳನ್ನ ತಗೊಂಡು ನೋಡಿದಾಗ ನಾವು ರಿಜೆಕ್ಟ್ ಮಾಡಿರೋ ಡ್ರಗ್ನ ಕೇಂದ್ರ ಸರ್ಕಾರ ಅಪ್ರೂವ್ ಮಾಡ್ತದೆ, ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡೋದು ನಮ್ಮ ಸರ್ಕಾರಗಳು ಕೂಡ ಅಪ್ಕೊಂಡು ಮಾಡಿದೆ. ದಿಸ್ ನಾಟ್ ಬಿಜೆಪಿ ಕಾಂಗ್ರೆಸ್ ದಳ ಅಂತಲ್ಲ. ಈ ಸಿಸ್ಟಮಲ್ಲಿ ಆಗಿರ್ತಕ್ಕಂಥ ವೈಪರೀತ್ಯಗಳನ್ನು ನಾವು ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ಈಗ ಇರ್ತಕ್ಕಂಥ ಪ್ರಿಯಾರಿಟಿಯಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ಆ ಸಂದರ್ಭದಲ್ಲಿ ಆ ಸಪ್ಲೈಗಳ ಬಗ್ಗೆ ಕಂಟ್ರೋಲರ್ ಉಮೇಶ್ ಅಂತ ಯಾರಿದ್ರು ಅವರನ್ನು ನಾವು ಈಗಾಗಲೇ ಸಸ್ಪೆಂಡ್ಗಿಟ್ಟು ಈಗ ಇನ್ನೊಂದು ಕೂಡ ಚೇಂಜ್ ಮಾಡಿ ಏನು ಮಾಡಿದ್ದೀವಿ, ನಾವು ಫುಡ್ ಆ್ಯಂಡ್ ಡ್ರಗ್ಸ್ ಸೇಫ್ಟಿ ಕಮಿಷನರ್ಗೆ ಜವಾಬ್ದಾರಿನ ಕೊಟ್ಟು ಇನ್ನು ಮುಂದೆ ಡ್ರಗ್ಸ್ ವಿಚಾರದಲ್ಲಿ ಕಮಿಷನರ್ ವಿಲ್ ಟೇಕ್ ದ ಸೋಲ್ ರೆಸ್ಪಾನ್ಸಿಬಿಲಿಟಿ, ಹೂ ಇಸ್ ಅನ್ IAS ಆಫೀಸರ್ ಇನ್ ದಿಸ್ ಮ್ಯಾಟರ್ ಅಂತ ಹೇಳ್ತೀವಿ. ಮೋರ್ ಅಕೌಂಟಬಿಲಿಟಿ ಮಾಡಲಿಕ್ಕೆ ಕೊಟ್ಟಿದ್ವಿ. ಈ ವಿಚಾರ ಬರಬೇಕು ಅನ್ನೋದಾದರೆ
ಯಾವುದೇ ಕಾರಣಕ್ಕೂ ಕೂಡ ನಾನು ಮಾಡಿರೋದೆಲ್ಲ ಸರಿ ಇದೆ, ನಾವೆಲ್ಲ ಸರಿ ಮಾಡ್ಬಿಟ್ಟು ಅಂತ ಹೇಳಿ ಇದು ಆಗಬಾರ್ದಾಗಿತ್ತು. ಆಗಿರ್ತಕ್ಕಂಥದ್ದನ್ನ ನಾವೆಲ್ಲವೂ ಕೂಡ ಖಂಡಿಸಬೇಕು. ಮುಂದೆ ಆಗದೇ ಇರೋ ಕ್ರಮಗಳನ್ನು ಕೈಗೊಳ್ಳಕ್ಕೆ ರಾಜ್ಯ ಸರ್ಕಾರ ಆದ ನಂತರ ನೀವುಗಳು ವರ್ತಿಸಿದ ರೀತಿ ಸರಿಯಾಗಿರಲಿಲ್ಲ ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಇದು ನಾನು ಹೇಳಿದ್ನಲ್ವಾ, ಯಾರಾದ್ರೂ ಒಂದು ರೋಡ್ ಸೈಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಬಿದ್ದಾಗ ಸರ್ಕಾರವನ್ನು ಯಾರು ಕೇಳೋದಿಲ್ಲ. ಅಲ್ಲಿ ಒಬ್ಬ ಆಟೋ ಡ್ರೈವರ್ ಬಂದು ಎತ್ತಾಕೊಂಡು ಹೋಗ್ತಾನೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತಾನೆ. ಅದು ಮಾನವೀಯತೆ ನೆಲೆಯಲ್ಲಿ ಆಗುವಂಥದ್ದು. ನೀವು ಇದನ್ನು ಬಹಳ ಆಮೇಲೆ ಒಂದು 2 ಲಕ್ಷ ಕೊಟ್ಬಿಟ್ಟು ಕೈ ಚೆಲ್ಲಿ ಬಿಟ್ರಿ ಅಂತ. ಈಗ ಯಾವುದೇ ಜೀವಕ್ಕೆ ಬೆಲೆ ಕಟ್ಟಿದ್ರೆ ಆಗಲ್ಲ. ಅದು ಹೆಂಗೆ ತಾತ್ಕಾಲಿಕ ಪರಿಹಾರ ಆಗುತ್ತೆ? ನೀವು ಒಂದು ಕೋಮುಗಲಭೆಯಲ್ಲಿ ಸತ್ತವರಿಗೆ ಬಿಜೆಪಿ ಅವರು 25 ಲಕ್ಷ ಕೊಟ್ಟರು ಅಂತ ಅಂದ್ಬಿಟ್ಟು ನೀವು ಇನ್ನೊಬ್ಬರಿಗೆ ಹೋಗಿ ನೀವು 25 ಲಕ್ಷ ಕೊಟ್ರಿ, ಇನ್ನೊಬ್ಬ ಅಲ್ಲೂ ಕೂಡ ಜಾತಿ ಬಂತು ಅಂದ್ರೆ ಕೋಮುಗಲಭೆಯಲ್ಲಿ ಸತ್ರೆ ಒಳ್ಳೇದು ಅಂತ ಆಗ್ಬಿಡುತ್ತೆ ಜನಗಳಿಗೆ. ಇದಕ್ಕಿಂತ ಕೋಮುಗಲಭೆಯಲ್ಲಿ ಹೋಗೋಣ, ಯಾವುದೇ ಕಿರಿಕಿರಿ ಮಾಡದೆ ನಮ್ಮಷ್ಟಕ್ಕೆ ನಾವಿದ್ದು ಹಿಂಗ್ ಸತ್ತು ಸರ್ಕಾರದ ಕಾರಣಗಳಿಂದಾಗಿ ಅಥವಾ ಸರ್ಕಾರಿ ಅಧಿಕಾರಿಗಳಿಂದಾಗಿ ಸಾಯ್ತಾರೆ. ಬಡವರ ಬಗ್ಗೆ ಇರ್ತಕ್ಕಂಥದ್ದು ನಾನು ಗೌರವ ಕೊಡ್ತೇನೆ. ನೀವು ಈಗ ಒಂದು ಕೋಮುಗಲಭೆಗೆ ಆಮೇಲೆ ಬರ್ತೀನಿ. ಈಗ ನೀವು 2 ಲಕ್ಷ ತಾತ್ಕಾಲಿಕವಾಗಿ ಕೊಟ್ಟಿರ್ತಕ್ಕಂಥ ಪರಿವಾರ ಈಗ ಏನಾಗಿದೆ, ನಾನು ಬರಕ್ ಮುಂಚೆ ಫೋನಲ್ಲಿ ಮಾತಾಡ್ತಾ ಇದ್ದಾಗ ಇಲ್ಲ ಈಗ ಕಂಪನಿ ಯಾವ್ದು ಬ್ಲಾಕ್ ಲಿಸ್ಟ್ ಮಾಡಿ ನಾವು ಏನ್ ಮಾಡ್ತಾ ಇದೀವೋ, ವಿ ಆರ್ ಗೋಯಿಂಗ್ ಟು ಕ್ಲೇಮ್ ದ ಹ್ಯೂಜ್ ಡ್ಯಾಮೇಜಸ್ ಅಗೇನ್ಸ್ಟ್ ದಿಸ್ ಲೈಫ್. ಏನಾಗಿದೆ ಅಂತ ವಿಚಾರಣ ಅದು ಕಂಪನಿಯಿಂದ ಬರಿಸ್ತಕ್ಕಂಥ ಕೆಲಸ ನೇರ ಕುಟುಂಬಗಳಿಗೆ ಕೊಡ್ತಂತ ಕೆಲಸ ಸರ್ಕಾರ ಕೊಡಿ, ಆಮೇಲೆ ಬಂದಾಗ ನೀವು ತಗೊಳ್ಳಿ. ಹಂಗಾಗಲ್ಲ. ಅಲ್ಲಿ ತನಿಖೆ ಮಾಡ್ತಾರೆ ಅವರು, ಪುಟ್ಟ ಮಕ್ಕಳನ್ನ ಇಟ್ಕೊಂಡು. ಇಟ್ ವಿಲ್ ಟೇಕ್ ಟೈಮ್. ಯಾಕೆ 25 ಲಕ್ಷ ಘೋಷಣೆ ಮಾಡಬಾರ್ದು? ಬಿಜೆಪಿ ಸರ್ಕಾರ ಘೋಷಣೆ ಮಾಡುತ್ತೆ ಹಿಂದೂ ಹುಡುಗ ಸತ್ತ ಅಂತ, ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡುತ್ತೆ ಮುಸ್ಲಿಂ ಹುಡುಗ ಸತ್ತ ಅಂತ. ಘರ್ಷಣೆ ಮಾಡ್ಕೊಂಡು ಸಾಯ್ಬೇಕು ನಾವು. ಈ ಚರ್ಚೆಯಲ್ಲಿ ಕೋಮುಗಲಭೆ ತರದೇ ಆದ್ರೆ ನಿಮ್ಗೆ ಒಂದ್ ಮಾತು ಹೇಳ್ತೀನಿ. ನೀವು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ್ರಲ್ಲ, ಐ ಅಪ್ರಿಶಿಯೇಟ್. ಏನಂದ್ರೆ ಇಂತಹ ಸಂದರ್ಭಗಳಲ್ಲಿ ಯಾವ್ದು ವಿಚಾರಗಳಾದಾಗ ಇಷ್ಟು ಕೊಡ್ತೀರಿ, ಈಗ ಯಾಕೆ ಕೊಡ್ತೀರಿ, ನೀವು ಕೇಳ್ತಕ್ಕಂಥ ಧರ್ಮ ಇದೆ, ನ್ಯಾಯ ಇದೆ. ಐ ಅಪ್ರಿಶಿಯೇಟ್ ದಟ್. ಡೋಂಟ್ ಥಿಂಕ್ ದಟ್ ಐ ಆಮ್ ಅಬ್ಜೆಕ್ಟಿಂಗ್ ಫಾರ್ ದಟ್. ಆದ್ರೆ ಈ ವಿಚಾರಗಳು ಬಂದಾಗ, ರಾಜಕಾರಣ ವಿಚಾರ ಬಂದಾಗ, ಈಗ ದಿನೇಶ್ ಗುಂಡೂರಾವ್ ಒಂದು 15 ದಿವಸ ಹೋಗಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಹಕ್ಕಿದೆ ಕೇಳಲಿಕ್ಕೆ. ಮಣಿಪುರದಲ್ಲಿ ಸಾವಿರಾರು ಜನ, 100 ಜನ ಬೆಂಕಿ ಹಚ್ಕೊಂಡು ಸಾದ್ರು ಕೂಡ ಪ್ರೈಮ್ ಮಿನಿಸ್ಟರ್ ಇವತ್ತರೆಗೂ ಹೋಗಲ್ಲ, ಹೋಮ್ ಮಿನಿಸ್ಟರ್ ಹೋಗಲ್ಲ. ಇರ್ಲಿ, ಅದು ರಾಜಕೀಯ ಮಾಡಕ್ ಹೋಗಲ್ಲ. ಹಂಗಾಗಿ ಅದು ಪಾಲಿಟಿಕ್ಸ್ ನೀವು ಅದೇ ತರ ಅಂತ ಮಾಡಲ್ಲ. ನಾನು ಹೇಳಲ್ಲ ನೀವು ಹೋಗಿಲ್ಲ ಅಂತ. ಸೊ ಮಣಿಪುರಕ್ಕೆ ಮುಯಿ ಮಾಡಿದ್ರಿ ನೀವು. ಮಣಿಪುರಕ್ಕೆ ಪ್ರಧಾನಿ ಮತ್ತೆ ಮತ್ತೊಬ್ಬರು ಹೋಗಿಲ್ಲ ಅಂತೇಳಿ ನೀವು ಹೋಗ್ತಾ ಇಲ್ಲ. ನೀವು ಸೇಮ್ ಆಗಿದ್ರೆ ಮಣಿಪುರಕ್ಕೆ ಯಾರು ಹೋಗಿಲ್ವೋ ಆ ಕಾರಣಕ್ಕಾಗಿ ನೀವು ಬಳ್ಳಾರಿಗೆ ಹೋಗಿಲ್ಲ. ಇಲ್ಲ ನೀವು ಹಾಕಿದ್ರೆ ಯಾವುದೇ ಆಗಿರ್ಲಿ, ಮಹಿಳೆಯರು ಮತ್ತೊಬ್ಬರು ಅವರ ಸಾವನ್ನ ನೀವು ರಾಜಕೀಯಕ್ಕಾಗಿ ನೀವು ಬಳಸ್ಕೊಂಡ್ರಿ, ಅವರು ಬಳಸ್ಕೊಂಡ್ರು ಅಂತ ನಾನು ಆರೋಪ ಮಾಡ್ತೀನಿ. ನಾನು ಹೇಳ್ತಾ ಇರೋದಂದ್ರೆ, ಈಗ ಕೋಮುಗಲಭೆ ವಿಚಾರ ಬಂತಲ್ಲ, ಅದಕ್ಕೆ ನಾನು ಮಣಿಪುರನ ತಂದಿದ್ದೇನಂತಂದ್ರೆ, ದಿನೇಶ್ ಗುಂಡೂರಾವ್ ಹೋಗ್ಲಿಲ್ವಲ್ಲ, ಹಿಂಗ್ ನಡ್ಕೊಂಡಿದ್ದು ತಪ್ಪು ಅಂತಂದಾಗ ಎಲ್ಲ ಪಕ್ಷಗಳಲ್ಲೂ ಕೂಡ ಈ ತರ ಆದಾಗ ಜನಗಳು ಪ್ರಶ್ನೆ ಮಾಡ್ತಾರೆ. ಜಯಪ್ರಕಾಶ್ ಶೆಟ್ಟಿ ಅಂತವ್ರು ಪ್ರಶ್ನೆ ಮಾಡೇ ಮಾಡ್ತಾರೆ ಅಂತ ನಾವು ಉತ್ತರ ಕೊಡ್ಲೇಬೇಕಾಗ್ತದೆ. ಅಲ್ಲಿಂದ ಕಾಶ್ಮೀರಕ್ಕೆ ಹೋಗ್ತಾರೆ ಅವರು. ಕಾಶ್ಮೀರದಲ್ಲಿ ಅಲ್ಲಿ ಯಾರ ಎಲ್ಲ ಅಲ್ಲಿಂದ ಓಡಿಸಿದಾಗ ಯಾರು ಹೋಗ್ಲಿಲ್ಲ ಅನ್ನುವಂತ ಪ್ರಶ್ನೆಗಳು ಹೋಗುತ್ತೆ. ಈ ಕುಟುಂಬಗಳಿಗೆ ಖಂಡಿತವಾಗ್ಲೂ ಕೂಡ ಸರಿಯಾದ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ. ಮುಂದೆಂದು ಕೂಡ ಇದಾಗದೇ ಇರೋ ಕ್ರಮಗಳನ್ನ ಕೈಗೊಳ್ತೇವೆ. ಅಲ್ಲಿ ಇರ್ತಕ್ಕಂಥ ಡ್ರಗ್ಸ್ ಕಂಟ್ರೋಲ್ ಮಾಡೋದು ಯಾರು, ಇದು ನಾಟ್ ಟುಡೇಸ್ ಪ್ರಾಬ್ಲಮ್, ಇಟ್ ಇಸ್ ಅ ಪ್ರಾಬ್ಲಮ್ ಫ್ರಮ್ ಸೀರೀಸ್ ಆಫ್